ವೆಲ್ಕಮ್ ಟು ಮೈ ಚಾನೆಲ್. ಕರಿಮಣಿ ದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸಾಹಿತ್ಯ ಹಾಗೂ ಅರುಂಧತಿ ಮಾತಾಡ್ತಿರ್ತಾರೆ. ಬಿಸಿ ರಕ್ತ, ಹೊಸ ಉತ್ಸಾಹ, ಬಂಡೆಗಳನ್ನ ಕುದ್ದಾದ್ರೂ ಅದರಿಂದ ನೀರ್ ತೆಗಿಬೇಕು ಅನ್ನೋ ಹುಮ್ಮಸ್ಸು. ಆದ್ರೆ ನೀನು ಕೂದ್ಬೇಕು ಅಂತ ಹೊರಟಿರೋದು ಈ ಅರುಂಧತಿ ಅನ್ನೋ ಜ್ವಾಲಾಮುಖಿನ. ಅದಿರ್ಲಿ, ಹತ್ರ ಬಂದ್ರು ಅಂತ ಹೇಳಿ ಅರುಂಧತಿ ನಗ್ತಿರ್ತಾರೆ. ನನ್ನ ಎದುರುಗಡೆ ಬಂದ್ ನಿಂತ್ಕೊಳ್ಳೋದು ರಾಧಾ ಮೇಡಮ್ ಕ್ಲಾಸ್ ಅಲ್ಲಿ ಪಾಠ ಕೇಳೋಷ್ಟು ಸುಲಭ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಅರುಂಧತಿ ಹೇಳ್ತಾರೆ. ಅತ್ತೆ ನಮ್ ರಾಧಾ ಮೇಡಮ್ ಕ್ಲಾಸ್ ಅಲ್ಲಿ ಬಾರಿ ಪಾಠಗಳನ್ನ ಹೇಳ್ಕೊಟ್ಟಿಲ್ಲ ಅತ್ತೆ. ನಿಮ್ಮಂತ ದುಷ್ಟನ್ನ ಹೇಗೆ ಎದುರಿಸ್ಬೇಕು ಅಂತ ಪಟ್ಟುಗಳನ್ನು ಹೇಳ್ಕೊಟ್ಟಿದ್ದಾರೆ. ಹೇಳಿ ಕೇಳಿ ನಾನ್ ಯಾರು ಹೇಳಿ, ಮೇಷ್ಟ್ರು ಮಗಳು ಅತ್ತೆ. ಪಾಠನ ಕಲಿಯಕ್ಕೂ ಗೊತ್ತು, ಕಲ್ಸಕ್ಕೂ ಗೊತ್ತು ಅಂತ ಅರುಂಧತಿ ಹೇಳ್ತಾರೆ. ಸಾಹಿತ್ಯ, ಓಹೋ ನಂಗೆ ಪಾಠ ಕಲಿಸ್ತೀಯಾ, ಅದು ನನ್ನ ಎದುರುಗಡೆ ನಿಂತು ಧೈರ್ಯವಾಗಿ ಚಾಲೆಂಜ್ ಮಾಡ್ತಿದ್ಯಾ ಅಂತ ಅರುಂಧತಿ ಹೇಳ್ತಾರೆ. ಸತ್ಯವಂತರು ಮುಂದೆ ಮಾತಾಡ್ಬೇಕಾದ್ರೆ ಎದುರ್ಕೋಬೇಕತ್ತೆ, ಆದ್ರೆ ನಿಮ್ಮಂತ ದುಷ್ಟ್ರು ಮುಂದೆ ಅಲ್ಲ. ಇಷ್ಟಿಂದೆ ಬೆನ್ನಿಂದೆ ನಿಂತು ಆಟ ಆಡ್ತಿದ್ರಲ್ಲ, ಆದ್ರೆ ನೀವೇ ಹೇಳಿ ಕರ್ಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನನ್ಗೂ ಕತ್ತು ಮುಚ್ಚಿ ಆಟ ಆಡಿ ತುಂಬಾ ಬೋರ್ ಆಗ್ಬಿಟ್ಟಿತ್ತು ಅತ್ತೆ. ಒಳ್ಳೇದೇ ಆಯ್ತು, ಇನ್ ಮುಂದೆ ಏನಿದ್ರು ಮುಖಾಮುಖಿ ಯುದ್ಧ ನಾನಾ ನೀವ ನೋಡೇ ಬಿಡೋಣ ಅಂತ ಸಾಹಿತ್ಯ ಹೇಳ್ತಾರೆ. ಓಪನ್ ಚಾಲೆಂಜ್ ಅಂತ ಅರುಂಧತಿ ಹೇಳ್ತಿದ್ರೆ, ಹೌದು ಚಾಲೆಂಜ್ ಅಂತ ಸಾಹಿತ್ಯ ಹೇಳ್ತಾರೆ. ಆಗ ಅರುಂಧತಿ ನಗದಿಗೆ ಶುರು ಮಾಡ್ತಾರೆ. ಗುಡ್. ಸಾಹಿತ್ಯ ಇಷ್ಟು ದಿನ ಯಾರು ನಂಗೆ ಚಾಲೆಂಜ್ ಮಾಡಿರ್ಲಿಲ್ಲ, ಸಮಬಲದವ್ರ ಜೊತೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾರೆ. ನನ್ ಕಾಲ್ ಬೆಳಗ್ಗೆ ಸಿಗಾಕೊಂಡು ಸಾಯೋ ಅಂತ ಸಿಕ್ಕು ಕ್ರಿಮಿ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇವತ್ತು ನನ್ನ ಎದುರುಗಡೆನೆ ಚಾಲೆಂಜ್ ಮಾಡಿದ್ಯಾ, ಬೆಳ್ದಿದ್ಯಾ. ಇನ್ ಮುಂದೆ ಸುಮ್ನೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಿನ್ ಗಂಡನ್ ಮನೆಯವ್ರನ್ನ ಹೇಗ್ ಕಾಪಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಸಾಹಿತ್ಯಂಗೆ ಅರುಂಧತಿ ಹೇಳ್ತಾರೆ. ಬರೀ ಮನೆಯವ್ರನ್ನಷ್ಟೇ ಅಲ್ಲ ಅತ್ತೆ, ಈ ನಿಮ್ ಮುಪ್ಪಾಡನ ಕಳ್ಸಿ ಮನೆಯವ್ರ ಮುಂದೆ ಬಿಸಾಕ್ತೀನಿ ಅಂತ ಸಾಹಿತ್ಯ ಹೇಳ್ತಾರೆ. ಅದನ್ನ ಮಾಡಕ್ಕೆ ನೀನು ಇನ್ನೊಂದ್ ಜನ್ಮ ಎತ್ತು ಬರ್ಬೇಕು ಅಂತ ಅರುಂಧತಿ ಹೇಳ್ತಿದ್ರೆ, ಅಂತ ಪರಿಸ್ಥಿತಿ ಬಂದ್ರೆ ಬೇಕಾದ್ರೆ 100 ಜನ್ಮ ಎತ್ತು ಬರ್ತೀನಿ ಅತ್ತೆ. ಆದ್ರೆ ನೀವು ಮಾಡಿರೋ ಪಾಪದ ಕೆಲ್ಸಕ್ಕೆಲ್ಲ ಇದೇ ಜನ್ಮದಲ್ಲಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾಹಿತ್ಯನೇ ಅಲ್ಲ. ನೀವು ಯೋಚನೆ ಮಾಡ್ತಾ ಇರೋ ಟ್ವಿಸ್ಟ್ ಗಳೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಎದೆ ಗಟ್ಟಿ ಮಾಡ್ಕೊಂಡು ಕಾಯ್ತಾ ಇರಿ ಅತ್ತೆ. ಇನ್ಮೇಲೆ ನೀವು ಬೇರೆ ಸಾಹಿತ್ಯನೇ ನೋಡ್ತೀರಾ, ಬಿ ಪ್ರಿಪೇರ್ಡ್ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಹೊರಟೋಗ್ತಾರೆ. ಸಾಹಿತ್ಯ ಮಾತ್ ಕೇಳಿ ಅರುಂಧತಿ ಕೋಪ ಮಾಡ್ಕೋತಿರ್ತಾರೆ. ಆ ಕಡೆ ವನಜ ಅವರು ಸಾಹಿತ್ಯ ಮನೆಗೆ ಗ್ರೀಷ್ಮನ ಕರ್ಕೊಂಡು ಹೋಗಿ ಬೈತಾ ಇರ್ತಾರೆ. ಮುಚ್ಚ್ರಿ ಸಾಕು ಬಾಯ್ನ, ನಮ್ ಯೋಗ್ಯತೆ ಮಾತಾಡಕ್ಕಿಂತ ಮುಂಚೆ ಮೊದ್ಲು ನಿಮ್ ಯೋಗ್ಯತೆ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಇಲ್ಲ ನಿಮ್ಮನೆ ಹೆಣ್ಮಕ್ಳನ್ನ ಸರಿಯಾಗಿ ಬೆಳೆಸಿದ್ರೆ ನಾನ್ ಯಾಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತು? ಇವಳು ನಮ್ ಬರತಿದೆ ನುರಿತಾ ಅಲಿತಾ ಇರೋದ್ರಿಂದಾನೆ ನಾನು ಇವಳನ್ನ ಇಲ್ಲಿಗೆ ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಇದೇ ಕೊನೆ. ನಮ್ಮ ಮನೆಗೆ ಏನಾರು ಕಾಲ್ ಹಿಡಿಯೋದು ಅಥವಾ ಬರದಿಂದ ಅಲಿಯೋದ್ ನೋಡಿದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗಳಲ್ಲಿ ಮಾನ ಮರ್ಯಾದೆ ಅಂತ ಒಂದ್ ಚೂರಾದ್ರೂ ಇದ್ರೆ, ಇಲ್ಲ ಅಂದ್ರೆ ನಿಮ್ ಮಗಳನ್ನ ಸ್ವಲ್ಪ ಅದ್ಬಸ್ತಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಮಾನ ಮರ್ಯಾದೆ ಏನು ಅಂತ ನಾನು ನಿಮ್ಗೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಹುಷಾರಂತ ಹೇಳಿ ವನಜ ಅಲ್ಲಿಂದ ಹೊರಟೋಗ್ತಾರೆ. ನಳಿನಿ ಹೋಗ್ತಿದ್ದಂಗೆ ಇಲ್ಲಿ ಕ್ಯಾಪ್ಟನ್ ಅಂತ ತಾತ, ನಳಿನಿ ನಿನ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು, ಈ ವಯಸ್ಸಲ್ಲಿ ನಾನ್ ಯಾರ್ಯಾರ ಹತ್ರನೂ ಅವಮಾನ ಮಾಡಿಸ್ಕೊಳ್ಳೋಂತ ಪರಿಸ್ಥಿತಿ ತಂದಿಟ್ಲು ಇವಳು, ನನ್ ಕರ್ಮ ಅಂತ ಹೇಳಿ ತಾತ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಇಲ್ಲಿ ನಳಿನಿ ಗ್ರೀಷ್ಮಾಗೆ ಬೈತಿರ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ನೆ ನಿಂತಿರೋದ್ ನೋಡು ಅಂತ ಇಲ್ಲಿ ನಳಿನಿ ಗ್ರೀಷ್ಮಾಗೆ ಬೈತಾರೆ. ಸಾರಿ ಅಮ್ಮ, ಇನ್ಯಾವತ್ತೂ ಅವ್ರ ಮನೆಗೆ ಹೋಗಲ್ಲ, ಭರತ್ನ ಕಣ್ಣೆತ್ತು ಕೂಡ ನೋಡಲ್ಲ. ಪ್ಲೀಸ್ ಅಮ್ಮ ನಿನ್ ಕೈ ಮುಗಿತೀನಿ, ಅಪ್ಪಂಗೆ ಹೇಳ್ಬೇಡಮ್ಮ, ಇನ್ಯಾವತ್ತೂ ಈ ತರ ಮಾಡಲ್ಲಮ್ಮ, ಪ್ರಾಮಿಸ್ ಅಮ್ಮ ಅಂತ ಗ್ರೀಷ್ಮಾ ಹೇಳ್ತಿರ್ತಾರೆ. ಒಂದ್ ತೆಗೆದು ಬಿಡ್ತೀನಿ ನೋಡು, ಆ ಮನೆಗೆ ಹೋಗ್ಬೇಡ ಅಂತ ಯಾರೇ ನಿಂಗೆ ಹೇಳಿದ್ದು ಅಂತ ನಳಿನಿ ಹೇಳ್ತಿದ್ರೆ ಗ್ರೀಷ್ಮಗಂತೂ ತುಂಬಾ ಶಾಕ್ ಆಗುತ್ತೆ. ಆ ಕಡೆ ಸಾಹಿತ್ಯ ಹಾಗೂ ರಾಧಾ ಮಿಸ್ ಮಾತಾಡ್ತಿರ್ತಾರೆ. ಏನ್ ಹೇಳ್ತಿದ್ಯಾ ಸಾಹಿತ್ಯ, ನಿಂಗೆಲ್ಲ ವಿಷಯ ಗೊತ್ತಿದೆ ಅಂತ ಅವಳಿಗೆ ಹೇಳ್ಬಿಟ್ಟ ಅಂತ ರಾಧಾ ಮಿಸ್ ಹೇಳ್ತಿದ್ರೆ, ಹೌದು ಮೇಡಮ್ ಇವತ್ತೆಲ್ಲಾನು ನೇರವಾಗಿ ಹೇಳ್ ಬಂದಿದ್ದೀನಿ ಅಂತ ಸಾಹಿತ್ಯ ಹೇಳ್ತಾರೆ. ಅವಳ ಬಗ್ಗೆ ಗೊತ್ತಿರೋದು ಪಾಪ ಅಮ್ಮಗ್ ಮಾತ್ರ, ಆದ್ರೆ ಅವ್ರೇ ನಿನ್ ಜೊತೆ ಇಲ್ವಲ್ಲ, ನೀನು ಒಬ್ಬಂಟಿ ಆಗ್ಬಿಟ್ಟಲ್ಲ. ಏನಾದ್ರೂ ಆದ್ರೆ ಆ ಅರುಂಧತಿ ತುಂಬಾ ಅಪಾಯಕಾರಿ, ಯಾವಾಗ ಎಲ್ಲಿಂದ ಏನ್ ಮಾಡ್ತಾಳೆ ಅಂತಾನೆ ಗೊತ್ತಿಲ್ಲ. ನೀನ್ ನೋಡಿದ್ರೆ ಅವಳಿಗೆ ಸವಾಲಾಗ್ ಬಂದಿದ್ಯಾ. ಏನಮ್ಮ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಅಂತ ಇಲ್ಲಿ ರಾಧಾ ಮಿಸ್ ಟೆನ್ಷನ್ ಮಾಡ್ಕೊಂಡು ಹೇಳ್ತಾರೆ. ಯಾವತ್ತಾದ್ರೂ ಒಂದಿನ ಇದಾಗ್ಲೇ ಬೇಕಾಗಿತ್ತಲ್ವಾ ಮೇಡಮ್, ಇವತ್ತೇ ಆಗಿದ್ದು ಒಳ್ಳೇದಾಯ್ತು ಬಿಡಿ ಮೇಡಮ್, ಇನ್ಮೇಲೆ ಎದುರು ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ಮೇಲೆ ಏನಿದ್ರು ನೇರವಾಗಿ ಯುದ್ಧ ಮಾಡ್ತೀನಿ. ಸುಳ್ಳು ವಂಚನೆ ದ್ರೋಹದಾಟ ಗೆಲ್ತಾನೆ ಬಂದಿರೋ ಅವ್ರಿಗೆ ಸೋಲೋನ್ ರುಚಿ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಇನ್ಮೇಲೆ ಈ ಮನೇಲಿ ಎಲ್ಲ ಅತ್ತೆ ವಿರುದ್ಧನೇ ಆಗುತ್ತೆ ಮೇಡಮ್ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ. ನಂಗೆ ನಿನ್ ಮಾತು ಕೇಳ್ತಿದ್ರೆ ತುಂಬಾ ಆತಂಕ ಆಗ್ತಿದೆ ಸಾಹಿತ್ಯ, ನೀನ್ ಹೋಗ್ತಿರೋ ದಾರಿ ಅಷ್ಟು ಸುಲಭ ಅಲ್ಲ ಸಾಹಿತ್ಯ, ಯಾಕೆಂದ್ರೆ ಹೆಜ್ಜೆ ಹೆಜ್ಜೆಗೂ ತುಂಬಾ ಅಪಾಯ ಇದೆ. ಏನ್ ಮಾಡಕ್ ಹೊಟ್ಟಿದ್ಯಾ ಅಂತನಾರು ನಂಗೆ ಹೇಳ್ಬಾರ್ದ ಅಂತ ಅನುರಾಧ ಮಿಸ್ ಹೇಳ್ತಾರೆ. ನಾನು ನಿಮ್ ಸ್ಟೂಡೆಂಟ್ ಮೇಡಮ್, ಮೈ ಮತ್ತು ಒಂದ್ ಹೆಜ್ಜೆನೂ ಇಡಲ್ಲ, ಯಾವುದೇ ಕಾರಣಕ್ಕೂ ಅನ್ಯಾಯ ಪರ ನಿಲ್ಲಲ್ಲ. ರಾಧಾ ಮೇಡಮ್ ಇನ್ಮೇಲೆ ಎಲ್ಲ ಬದಲಾಗುತ್ತೆ, ಈ ಮನೆ ದಿಕ್ಕು ದೆಸೆ ಎಲ್ಲ ಬದಲಾಗುತ್ತೆ, ನೋಡ್ತಾ ಇರ ರಾಧಾ ಮೇಡಮ್. ಅದು ನೋಡಕ್ಕೆ ನೀವು ರೆಡಿಯಾಗಿ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ ಮೇಲೆ ಇರ್ಬೇಕು ಅಂತ ಸಾಹಿತ್ಯ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಅದೇನ್ ಮಾಡಕ್ ಹೊಟ್ಟಿದ್ದಾಳೆ ಅವಳು, ದೇವ್ರೆ ಅವಳನ್ನಂತೂ ಕಾಪಾಡಪ್ಪ ಅಂತ ಇಲ್ಲಿ ರಾಧಾ ಮೇಡಮ್ ದೇವ್ರನ್ನ ಬೇಡ್ಕೊತಿರ್ತಾರೆ. ಆ ಕಡೆ ಸಾಹಿತ್ಯ ಕಾಲ್ ಕಟ್ ಮಾಡಕ್ಕೂ ಅಲ್ಲಿ ಅರುಂಧತಿ ಬರ್ತಾರೆ. ಏನೋ ತುಂಬಾ ಟೆನ್ಷನ್ ಮಾಡ್ಕೊಂಡು ಯಾರ ಜೊತೆ ಮಾತಾಡ್ತಿದೆ, ಏನಾಯ್ತು ಅಂತ ಸಾಹಿತ್ಯನ ಅರುಂಧತಿ ಕೇಳ್ತಾರೆ. ನಾನು ಟೆನ್ಷನ್ ತಗೊಂಡು ಸಾಕಾಗಿದೆ ಅತ್ತೆ, ಇಷ್ಟು ದಿನ ಇಷ್ಟು ಟೆನ್ಷನ್ ಕೊಟ್ಟವ್ರಿಗೆ ಏನಾದ್ರೂ ರಿಟರ್ನ್ ಗಿಫ್ಟ್ ಕೊಡ್ಲೇಬೇಕಲ್ವಾ, ಅದಕ್ಕೆ ಇನ್ಮೇಲೆ ಡಿಸೈಡ್ ಮಾಡ್ಬಿಟ್ಟಿದೀನಿ, ಏನಿದ್ರು ಟೆನ್ಷನ್ ವಾಪಸ್ ಕೊಡೋದೆ, ರಿಯಲ್ ಟೆನ್ಷನ್ ಹೇಗಿರುತ್ತೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಲ್ವಾ ಅಂತ ಸಾಹಿತ್ಯ ಹೇಳ್ತಿದಂಗೆ ಇಲ್ಲಿ ಅರುಂಧತಿಗೆ ಟೆನ್ಷನ್ ಶುರು ಆಗುತ್ತೆ. ಇದೇನತೆ ಇದು, ಆಗ್ಲೇ ಟೆನ್ಷನ್ ಶುರು ಆಗ್ಬಿಟ್ಟಿದ್ಯಲ್ಲ, ನೀವಿನ್ನೂ ಇಲ್ಲೇ ನಿಂತಿದ್ಯಾ, ಪಾಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಸರಿಯತೆ, ಹೊಸ ಟೆನ್ಷನ್ ಜೊತೆ ಆದಷ್ಟು ಬೇಗ ಬಂದು ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಬಾಯ್ ಅಂತ ಸಾಹಿತ್ಯ ಹೇಳ್ತಾರೆ. ಅರುಂಧತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆ ಕಡೆ ನಳಿನಿ ಹಾಗೂ ಗ್ರೀಷ್ಮಾ ಮಾತಾಡ್ತಿರ್ತಾರೆ. ಏನ್ ಹೇಳ್ತಿದ್ಯಮ್ಮ ನೀನು ಅಂತ ಗ್ರೀಷ್ಮಾ ಕೇಳ್ತಿದ್ರೆ, ಮನೆಗೆ ಹೋಗ್ಬೇಡ ಅಂತ ಯಾರಂದ್ರು ಅಂತ ಕೇಳ್ದೆ ಅಂತ ನಳಿನಿ ಹೇಳ್ತಿದ್ರೆ, ಹೋಗ್ಬೇಕು ಅಂತ ಹೇಳ್ತೀಯಾ ಅಂತ ತುಳಸಿ ಇಲ್ಲಿ ಗ್ರೀಷ್ಮಾ ಕೇಳ್ತಾರೆ. ಅವ್ರ ಮನೇಲಿ ಕೂತ್ಕೊಂಡ್ ತಿಂದ್ರು ಕರಗದೇರಷ್ಟು ಆಸ್ತಿ ಇದೆ, ಅವ್ರ ಮನೆಗ್ ನೀನ್ ಹೋದ್ರೆ
ರಾಣಿ ತರ ಮೆರಿಬಹುದು ಅಂತ ಇಲ್ಲಿ ನಳಿನಿ ಹೇಳ್ತಾರೆ. ಅಮ್ಮ ಈ ಮಾತ್ ನೀನ್ ಹೇಳ್ತಿದ್ಯಾ ಅಂತ ಗ್ರೀಷ್ಮ ಹೇಳ್ತಿದೆ. ಏನು ಆ ಸಾಹಿತಿಗೆ ಮಾತ್ರ ಆ ಸುಖ ಎಲ್ಲ ಸಿಗ್ಬೇಕಾ? ನನ್ ಮಗಳು ಕೂಡ ಆ ಶ್ರೀಮಂತ್ರ ಮನೆ ಸೊಸೆ ಆಗ್ಬೇಕು, ನನ್ ಮೈ ರಕ್ತ ನಿನ್ಗೂ ಅರಿತಾ ಇದ್ದಕ್ಕೂ ಸಾಕಾಯ್ತು ಬಿಡು, ನೀನ್ ಏನು ಯೋಚನೆ ಮಾಡ್ಬೇಡ ಗ್ರೀಷ್ಮ, ನನ್ ಫುಲ್ ಸಪೋರ್ಟ್ ನಿಂಗಿದೆ ಅಂತ ಇಲ್ಲಿ ನಳಿನಿ ಹೇಳ್ತಾರೆ. ಅಶೋ ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳ್ತಿದ್ರೆ ನಾನ್ ರೆಡಿ ಅಮ್ಮ ಅದಕ್ಕೆಲ್ಲ ಅಂತ ಇಲ್ಲಿ ಗ್ರೀಷ್ಮ ಹೇಳ್ತಾರೆ. ಆ ಕಡೆ ಸಾಹಿತ್ಯ ಸ್ಟೆಪ್ಸ್ ಹತ್ರ ಕೂತ್ಕೊಂಡು ನೇಲ್ ಪಾಲಿಶ್ ಹಾಕೋತಿರ್ತಾರೆ. ಅದ್ರ ಮುಂದೆನೆ ಅರುಂಧತಿ ಕಾಫಿ ಕುಡಿತಿರ್ತಾರೆ. ಕಾಫಿ ಕುಡಿತಿದ್ದವರು ಡೈನಿಂಗ್ ಟೇಬಲ್ ಹತ್ರ ಕಾಫಿ ಇಟ್ಟು ಇಲ್ಲಿ ಸಾಹಿತ್ಯಂಗೆ ಲುಕ್ ಕೊಡ್ತಿರ್ತಾರೆ. ಸಾಹಿತ್ಯ ನೋಡ್ತಿದ್ದಂಗೆ ಅರುಂಧತಿ ಸ್ಮೈಲ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಕರ್ಣ ಬರ್ತಾರೆ. ಏನ್ರಿ ಏನೋ ಮಾಡ್ತಿದ್ದೀರಾ ಅಂತ ಕರ್ಣ ಕೇಳ್ತಿದ್ರೆ, ಏನಿಲ್ಲ ಕರ್ಣ ನೇಲ್ ಪಾಲಿಶ್ ಹಾಕೋತಿದೆ ಅಂತ ಸಾಹಿತ್ಯ ಹೇಳ್ತಾರೆ. ಇದನ್ನೆಲ್ಲ ಅರುಂಧತಿ ನೋಡ್ತಿರ್ತಾರೆ. ನಾನ್ ಹೆಲ್ಪ್ ಮಾಡ್ಲಾ ಅಂತ ಕರ್ಣ ಹೇಳ್ತಾರೆ. ನಿಮ್ಗೆ ನೇಲ್ ಪಾಲಿಶ್ ಹಾಕೋದಕ್ಕೂ ಬರುತ್ತಾ ಅಂತ ಸಾಹಿತ್ಯ ಕೇಳ್ತಿದೆ. ಆ ಗೋಡೆಗೆಲ್ಲ ಪೇಂಟ್ ಮಾಡಿದ್ಯಾರು? ನಾನೇ ಅಂತ ಹೇಳಿ ಕರ್ಣ ನೇಲ್ ಪಾಲಿಶ್ ಹಾಕಕ್ ಬರ್ತಿರ್ತಾರೆ. ಅಷ್ಟೊತ್ತಿಗೆ ಸಾಹಿತ್ಯ, ಆದ್ರೆ ಕರ್ಣ ಗೋಡೆಗೆ ಬಣ್ಣ ಹಚ್ತಿರಲ್ಲ, ಆ ತರ ಹಚ್ಚಂಗಿಲ್ಲ, ಉಗ್ರು ಬಣ್ಣ ಜೋಪಾನವಾಗಿ ಹುಷಾರವಾಗಿ ಉಗ್ರು ಬಿಟ್ಟು ಹೋಗದೆ ಇರೋ ತರ ಹಚ್ಬೇಕು ಅಂತ ಸಾಹಿತ್ಯ ಹೇಳ್ತಾರೆ. ಸರಿ ಸರಿ ಅಂತ ಇಲ್ಲಿ ಕರ್ಣ ನೇಲ್ ಪಾಲಿಶ್ ಹಾಕ್ತಿರ್ತಾರೆ. ಸಾಹಿತ್ಯ ಮಾತ್ರ ಅರುಂಧತಿನಿ ನೋಡ್ತಾ ಲುಕ್ ಕೊಡ್ತಿರ್ತಾರೆ. ಆ ಕಡೆ ಅರುಂಧತಿ ಸಾಹಿತ್ಯ ನೋಡ್ತಿರ್ತಾರೆ. ಆ ಕಡೆ ಕರ್ಣ ಹೇಳ್ತಾರೆ, ಅಪ್ಪ ಹೆಂಗಪ್ಪ ಕಡೆ ಹಚ್ಚೋದಿದ್ದು, ಆಚೆ ಈಚೆ ಹಾಕಿದ್ರೆ ಬೆರಳಿಗೆಲ್ಲ ಆಗ್ಬಿಡುತ್ತೆ, ಹುಷಾರಾಗಿ ಹಚ್ಬೇಕು ಅಂತ ಕರ್ಣ ಹೇಳ್ತಾರೆ. ಹೌದು ಕರ್ಣ ಹುಷಾರಾಗಿ ಹಚ್ಬೇಕು, ತುಂಬಾ ಚೆನ್ನಾಗಿ ಹಚ್ಚಿದಿರ ಬಣ್ಣನ ಅಂತ ಸಾಹಿತ್ಯ ಹೇಳ್ತಿರ್ತಾರೆ. ನಂಗಂತೂ ಸುಸ್ತಾಗೋಯ್ತಪ್ಪ, ಎಲ್ಲಿ ಕೈ ತೋರಿಸಿ ಅಂತ ಕರ್ಣ ಹೇಳ್ತಾರೆ. ವಾವ್ ಸೋ ನೈಸ್ ಅಂತ ಕರ್ಣ ಹೇಳಿ ಹೋಗ್ತಿರ್ತಾರೆ. ಬನ್ನಿ ಕರ್ಣ ನಾನ್ ನಿಮ್ಗೆ ನೇಲ್ ಪಾಲಿಶ್ ಹಾಕ್ತೀನಿ ಅಂತ ಸಾಹಿತ್ಯ ಹೇಳ್ತಾರೆ. ನನ್ಗೆ ಯಾಕೆ ನೇಲ್ ಪಾಲಿಶ್ ಹಚ್ತಿದ್ದೀರಾ, ಬೇಡ ಅಂತ ಕರ್ಣ ಹೇಳ್ತಾರೆ. ಇಲ್ಲಿ ಸಾಹಿತ್ಯ ಕೋಪ ಮಾಡ್ಕೋತಾರೆ. ಸರಿ ಆಯ್ತು, ಈ ತರ ಕುಂಬಳಕಾಯಿ ತರ ಮುಖ ಊದಿಸ್ಕೊಳ್ಳೋದ್ ಬೇಡ, ಒಂದೇ ಒಂದ್ ಬೆಳಗಚ್ಚಿ ಸಾಕು ಅಂತ ಹೇಳಿ ಕರ್ಣ ಸಾಹಿತ್ಯನ ಹತ್ರ ನೇಲ್ ಪಾಲಿಶ್ ಹಾಕ್ಸ್ಕೊತಾರೆ. ಸಾಹಿತ್ಯ ನೇಲ್ ಪಾಲಿಶ್ ಹಚ್ತಾ ಯಾರ್ ಮನ್ಸಿಗೂ ನೀವು ನೋವು ಮಾಡಲ್ಲ ಅಲ್ವಾ ಕರ್ಣ? ನಿಮ್ ಜನರ ಖುಷಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಆಗಿರ್ತೀರಾ ನೀವು. ನಿಮ್ ಒಳ್ಳೆತನನ ಒಂದಿಷ್ಟು ಜನ ದುರುಪಯೋಗ ಪಡಿಸ್ಕೊತಿದ್ದಾರೆ, ಮುಗ್ಧತೆನ ಅವ್ರ ಲಾಭಕ್ಕೆ ಬಳಸ್ಕೊತಿದ್ದಾರೆ. ಇನ್ ಮುಂದೆ ನಾನು ಆ ಅವಕಾಶ ಕೊಡಲ್ಲ ಕರ್ಣ, ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಅನ್ಯಾಯ ಆಗಕ್ ಬಿಡಲ್ಲ ಅಂತ ಇಲ್ಲಿ ಸಾಹಿತ್ಯ ಕರ್ಣ ನೋಡ್ತಾ ಮನ್ಸಲ್ಲೇ ಅನ್ಕೋತಾರೆ. ಸಾಹಿತ್ಯ ಒಂದೇ ಬೆಳಗಚ್ತಿರೋದು, ಅದನ್ನ ಎಷ್ಟು ಅಂತ ಹಚ್ತೀರಾ ಅಂತ ಕರ್ಣ ಹೇಳ್ತಿದ್ರೆ, ಆಮೇಲೆ ನೇಲ್ ಪಾಲಿಶ್ ನೋಡಿ ಕರ್ಣ ಸೂಪರ್ ಅಂತ ಹೇಳ್ತಾರೆ. ಅವ್ರಿಬ್ರು ಖುಷಿಯಾಗಿರೋದ್ ನೋಡಿ ಅರುಂಧತಿ ಮಾತ್ರ ಹೊಟ್ಟೆ ಹೊರ್ಕೊತಿರ್ತಾರೆ. ಆ ಕಡೆ ರಾತ್ರಿ ಆಗ್ತಿದಂಗೆ ಕರ್ಣ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಅಲ್ಲಿಗೆ ಭರತ್ ಹಾಗೂ ಅದು ಬಂದು ಕರ್ಣನ ರೇಗಿಸ್ತಾರೆ. ಏನ್ ಡೂಡ್ ಒಂದೇ ಒಂದ್ ಕಲರ್ ಮಾತ್ರ ಯಾಕೋ ಲೈಟ್ ಆದಂಗಿದೆ, ಏನದು ಅಂತ ಇಲ್ಲಿ ಅದು ಕೇಳ್ತಿದ್ರೆ, ಏನದು ಅಂತ ಕರ್ಣ ಕೇಳ್ತಾರೆ. ಆಗ ಭರತ್ ಮಾತ್ರ ಇಲ್ಲಿ ಕಿರ್ಬೇಳನ ಕಷ್ಟ ಹೇಳ್ತಾರೆ. ಯಾಕೋ ಇತ್ತೀಚೆಗೆ ಒಂದೇ ಒಂದ್ ಕಲರ್ ಮಾತ್ರ ಡಲ್ ಆದಂಗಿದೆ ಅಂತ ಹೇಳಿ ಇಲ್ಲಿ ಭರತ್ ಕಿರ್ಬೇಳನ ತೋರಿಸ್ತಾ ಇರ್ತಾರೆ. ಅದನ್ ಕೇಳ್ತಿದೆ. ಅದು ಸಾ ಅಂತ ಹೇಳಕ್ ಬಂದು ಕರ್ಣ ಮಧ್ಯದಲ್ಲೇ ನಿಲ್ಲಿಸ್ತಾರೆ. ಏನಣ್ಣ ಅದು ಕಲರ್ ಮಿಸ್ ಆಗಿ ಏನಾರು ಪೇಂಟ್ ಅಪ್ಪ ಕೈ ಚೆಲ್ಲೋಯ್ತಾ ಅದು ಅಂತ ಭರತ್ ಹಾಗೂ ಅದು ರೇಗಿಸ್ತಿರ್ತಾರೆ. ಅದು ಅದು ಅಂತ ಹೇಳಿ ಕರ್ಣ ಏನಿಲ್ಲ ಬಿಟ್ರು ಅಂತ ಕರ್ಣ ಹೇಳ್ತಾರೆ. ಏನ್ ನಿಮ್ಮಿಬ್ರಿಗೆ ಮಾಡಕ್ಕೇನು ಕೆಲಸ ಇಲ್ವಾ ಅಂತ ಕರ್ಣ ಹೇಳ್ತಿದ್ರೆ, ಅದು ಹಾಗೂ ಭರತ್ ಕರ್ಣ ನೋಟ ನಗ್ತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.